ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಇನ್ಸ್ಪೈರಿಂಗ್ ಮ್ಯಾಥ್ಸ್. ಐ ಹೋಪ್ ಎಲ್ಲರೂ ನಿಮ್ಮ ಬೋರ್ಡ್ ಎಕ್ಸಾಮ್ಸನ್ನು ತುಂಬ ಚೆನ್ನಾಗಿ ಬರೆದಿದ್ದೀರಾ ಅಂತ ಅಂದ್ಕೊಳ್ಳೋಣ. ಈಗ ನಿಮ್ಮ ಗೇರ್ನ ನಾವು ಯಾವ ಕಡೆ KCET ಕಡೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಇನ್ನು KCET ಪ್ರಿಪ್ರೇಷನಲ್ಲಿ ತುಂಬ ಬ್ಯುಸಿ ಆಗ್ತೀರಾ. ಬಟ್ KCET ಪ್ರಿಪ್ರೇಷನ್ ಅಂತ ಅಂದರೆ ಇದು ಸ್ವಲ್ಪ ಥಿಯರಿಗಿಂತ ಡಿಫ್ರೆಂಟ್ ಇರುತ್ತೆ. ಯಾವ ಥರ ಪ್ರಿಪೇರ್ ಆಗಬೇಕು, ನಾವು ಯಾವ ಥರ ಸ್ಟ್ರಾಟಜಿನ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ರ್ಯಾಂಕ್ ಬರುತ್ತೆ, ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಬೇಸಿಕಲಿ ಏನಂತ ಅಂದರೆ, ಒಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಒಂದು ಡೌಟ್ ಇರುತ್ತೆ, ಸರ್ ನಾನು ಇದುವರೆಗೂ ಬರೀ ಥಿಯರಿ ಅಷ್ಟೇ ಪ್ರಿಪೇರ್ ಆಗಿದ್ದೀನಿ, ಈಗ KCET ಅಂದ ತಕ್ಷಣ ಅದನ್ನು ಹೆಂಗೆ ಪ್ರಿಪೇರ್ ಆಗೋದು, ಎಲ್ಲ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕಾಗುತ್ತಾ, ನಾನು ಎಷ್ಟು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಬೋದು, ಈ ಥರದ ಎಲ್ಲ ಒಂದಿಷ್ಟು ಡೌಟ್ಸ್ಗಳು ಇರ್ತವೆ. ಓಕೆ, ಅದನ್ನು ನಾನೆಲ್ಲ ಡೀಟೇಲಾಗಿ ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ನೋಡಿ, ನಮಗೆ ಬೇಸಿಕಲಿ ಒಂದಿಷ್ಟು 3 ಟೈಪ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ. ಇಷ್ಟು ದಿನ ನಾವು ಏನು ಥಿಯರಿಗೆ ಪ್ರಿಪೇರ್ ಆಗ್ತಿದ್ವಲ್ವ, ಆ ಥಿಯರಿಗೆ ಪ್ರಿಪೇರ್ ಆಗ್ತಾ ಇದ್ದರಲ್ಲಿ ಅಥವಾ ಈಗ KCET ಪ್ರಿಪ್ರೇಷನ್ ಅಂತ ಬಂದಾಗ ಒಂದು 3 ಟೈಪ್ ಆಫ್ ಸ್ಟೂಡೆಂಟ್ಸ್ಗಳನ್ನ ನೋಡ್ತೀವಿ. ಯಾವ 3 ಟೈಪ್ ಆಫ್ ಸ್ಟೂಡೆಂಟ್ಸ್ ಅಂತ ಅಂದರೆ, ಒಂದಿಷ್ಟು ಸ್ಟೂಡೆಂಟ್ಸು ಓನ್ಲಿ ಪ್ರಿಪೇರ್ಡ್ ಇಂಪಾರ್ಟೆಂಟ್ ಕ್ವಶನ್ಸ್. ಇದುವರೆಗೂ ನಾವು ಏನು KCET ಅಂದರೆ ಥಿಯರಿ ಎಕ್ಸಾಮ್ನ ನೋಡ್ಕೊಂಡು ಬಂದ್ವಲ್ಲ, ಆ ಥಿಯರಿ ಎಕ್ಸಾಮಿಗೆ ಬರೀ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಅಷ್ಟೇ ವರ್ಕ್ ಮಾಡ್ಕೊಂಡಿರ್ತಾರೆ. ತುಂಬ ಚೆನ್ನಾಗೂ ಸ್ಕೋರ್ ಬರ್ತಿರುತ್ತೆ, ನೋ ಡೌಟ್. ಬಟ್ ಅವರು ಬರೀ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಮಾತ್ರ ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ, ಅಂಥ ಟಾಪಿಕ್ಸ್ಗಳನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಓಕೆ, ಇನ್ನೊಂದಿಷ್ಟು ಸ್ಟೂಡೆಂಟ್ಸ್ ಇರ್ತಾರೆ, ಅವರು ಥಿಯರಿನ ಕಂಪ್ಲೀಟಾಗಿ ಥರೋವಾಗಿ ಪ್ರಿಪೇರ್ ಆಗಿರ್ತಾರೆ, ಯಾವ ಚಾಪ್ಟರ್ನೂ ಬಿಟ್ಟಿರಲ್ಲ, ಯಾವ ಕ್ವಶನ್ಸ್ಗಳನ್ನು ಸ್ಕಿಪ್ ಮಾಡಿರಲ್ಲ. NCERTನ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಪ್ರಿಪೇರ್ ಆದಂಥವ್ರು ಒಂದಿಷ್ಟು ಜನ ಇರ್ತಾರೆ. ಓಕೆ, ಇನ್ನೊಂದಿಷ್ಟು ಸ್ಟೂಡೆಂಟ್ಸ್ ಇರ್ತಾರೆ, ಥಿಯರಿನೂ ಮತ್ತು KCETನೂ ಸೈಮಲ್ಟೇನಿಯಸ್ ಆಗಿ ಪ್ರಿಪೇರ್ ಆಗ್ತಾ ಬಂದಿರ್ತಾರೆ. ಅವ್ರಿಗೆ ಈಗ ಒಂದು 25 ಡೇಸ್ನ ಯಾವ ಥರ ಯೂಸ್ ಮಾಡ್ಕೋಬೇಕು ಅನ್ನೋದು ಒಂದಿಷ್ಟು ಹೆಲ್ಪ್ ಬೇಕಾಗಿರುತ್ತೆ ಅಷ್ಟೇ. ಓಕೆ, ಈ 3 ಥರದ ಸ್ಟೂಡೆಂಟ್ಸ್ಗಳಿಗೂ ಒಂದು ಸ್ಟ್ರಾಟಜಿನ ಹೇಳ್ಕೊಟ್ಬಿಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಡ್ರಿ. ಆದರೆ ಅದರ ಜೊತೆಗೆ ಒಂದು ಕಹಿ ಸತ್ಯನೂ ಹೇಳ್ತೀನಿ. ಏನಂತ ಅಂದರೆ, ಬೇಜಾರಾಗಬಾರ್ದು, ಅವರು ಬೇಜಾರಾದ್ರೂ ಏನೂ ಇಲ್ಲ, ಅದೇ ಸತ್ಯ ಆಗಿರುತ್ತೆ. ನಾನು ನಿಮ್ಮನ್ನು ಮತ್ತೆ ಬೇರೆ ಏನೇನೋ ಹೇಳಿ ನಂಬಿಸೋಕೆ ಹೋಗಲ್ಲ. ಈಗ ಓನ್ಲಿ ಪ್ರಿಪೇರ್ಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಇರ್ತಾರಲ್ಲ, ಆ ಥರದ ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ KCET ಕಷ್ಟ ಅಂತ ಅನಿಸುತ್ತೆ. ಯಾಕೆ ಕಷ್ಟ ಅನಿಸುತ್ತೆ ಅಂತಂದರೆ, ಓನ್ಲಿ ಸೆಲೆಕ್ಟೆಡ್ ಕ್ವಶನ್ಸ್ಗಳನ್ನ ವರ್ಕ್ ಮಾಡಿರ್ತಾರೆ, ಫಾರ್ಮುಲಾಸ್ಗಳು ಕರೆಕ್ಟಾಗಿ ನೆನಪಿರಲ್ಲ. ಅದರ ಆಚೆಗೆ ಇನ್ನೊಂದಿಷ್ಟು ಏನಾದರೂ ಅದರಲ್ಲಿ ಬೇಸಿಕ್ ಡೆಫಿನೇಷನು ಈ ಥರದ್ದು ಇನ್ನೊಂದಿಷ್ಟು ಎಕ್ಸ್ಟ್ರಾ ಫಾರ್ಮುಲಾಸ್ಗಳು ಅವುಗಳೇನಾದರೂ ನೆನಪಿರುತ್ತೆ ಅಂದರೆ ಅವುಗಳನ್ನು ನೆನಪಿಟ್ಕೊಳ್ಳೋದಕ್ಕೆ ಹೋಗಿರಲ್ಲ. ಯಾಕಂದರೆ ಬರೀ ಸೆಲೆಕ್ಟೆಡ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೇ ಮಾಡಿರ್ತಾರೆ. ಆ ಸೆಲೆಕ್ಟೆಡ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬೇಸ್ ಮೇಲೆ ಒಂದಿಷ್ಟು ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೋ, ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡೋದಂತ ಗೊತ್ತಾಗಿರುತ್ತೆ. ಅದರ ಮೇಲೆ ಒಂದಿಷ್ಟು KCETಲಿ ಒಂದಿಷ್ಟು ಈಸಿ ಟಾಪಿಕ್ಸ್ಗಳಿದ್ದಾವೆ. ಆ ಈಸಿ ಟಾಪಿಕ್ಸ್ಗಳನ್ನ ಪ್ರಿಪೇರ್ ಆದರೆ ಅವರು ಒಂದಿಷ್ಟು ಫೈನ್ ಮಾರ್ಕ್ಸ್ಗಳನ್ನ ತಗೋಬಹುದು. ಓಕೆ, ಇನ್ನು ಪ್ರಿಪೇರ್ಡ್ ಥಿಯರಿ ಕಂಪ್ಲೀಟ್ಲಿ ಅಂತ ಇರುತ್ತೆ ನೋಡಿ. ಈ ಥರದ ಸ್ಟೂಡೆಂಟ್ಸ್ಗಳು ಅಂದರೆ NCERTನ ಚೆನ್ನಾಗಿ ಓದ್ಕೊಂಡಿರ್ತಾರೆ, ಬಟ್ ಅವರು ಎಲ್ಲೂ ಕೂಡ ಜಾಸ್ತಿ MCQಸ್ಗಳನ್ನ ಸಾಲ್ವ್ ಮಾಡಿರಲ್ಲ. KCETಗಂತಲೇ ಜಾಸ್ತಿ MCQಸ್ಗಳನ್ನ ಸಾಲ್ವ್ ಮಾಡಿರಲ್ಲ. ಬಟ್ ಈ 25 ಡೇಸಲ್ಲಿ ಏನಾದರೂ ಮಾಡ್ಬೋದಾ ಅನ್ನುವಂಥದ್ದು ಒಂದಿಷ್ಟು ಡೌಟ್ಸ್ಗಳಿರ್ತವೆ. ಅಫ್ಕೋರ್ಸ್ 100% ನೀವು ಥಿಯರಿನ ತುಂಬ ಚೆನ್ನಾಗಿ ಓದ್ಕೊಂಡಿದ್ದೀರಾ ಅಂತಂದರೆ 25 ಡೇಸನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರಿ ಅಂತಂದರೆ ಒಂದಿಷ್ಟು ತುಂಬ ಚೆನ್ನಾಗಿರುವಂಥ ಮಾರ್ಕ್ಸ್ ಬಂದೇ ಬರುತ್ತೆ. ಇನ್ನು ಇಲ್ಲಿ ಪ್ರಿಪೇರ್ಡ್ ಥಿಯರಿ ಅಲಾಂಗ್ ವಿತ್ KCET ರೆಗ್ಯುಲರ್ಲಿ ಅಂತ ಇರ್ತಾರಲ್ವ, ಅವರಿಗೆ ಒಂದು ಫೈನ್ ರಿವಿಷನ್ ಮಾಡ್ಕೊಳ್ಳೋದು ಬೇಕಾಗಿರುತ್ತೆ. ತುಂಬ ಚೆನ್ನಾಗಿ ರಿವಿಷನ್ ಮಾಡ್ಕೋಬೇಕು. ಪ್ರಾಪರ್ ರಿವಿಷನ್ನ ಫಾಲೋ ಮಾಡ್ಕೊಂಡ್ರಿ ಅಂತಂದರೆ 100% ಯು ವಿಲ್ ಸ್ಕೋರ್ ಗುಡ್ ಮಾರ್ಕ್ಸ್, ದೇರ್ ಇಸ್ ನೋ ಡೌಟ್. ಓಕೆ, ಕಮ್ ಬ್ಯಾಕ್ ಟು ದೀಸ್ 2 ಟೈಪ್ ಆಫ್ ಸ್ಟೂಡೆಂಟ್ಸ್. ಈ 2 ಟೈಪ್ ಆಫ್ ಸ್ಟೂಡೆಂಟ್ಸಿಗೆ ಬಂದರೆ, ನೋಡಿ ನೀವು ಮಾಡಬೇಕಾಗಿರೋದು ಇಷ್ಟೇ ಇವಾಗ. ಯಾಕಂದರೆ KCETನ ಪ್ರಿಪೇರ್ ಆಗಿರಲ್ಲ, ಆ ಥರದ ಕ್ವಶನ್ಸ್ಗಳು ಹೆಂಗಿರುತ್ತೆ ಅಂತ ಜಾಸ್ತಿ ನೋಡಿರಲ್ಲ. ಈಗ ನೀವು ಮಾಡಬೇಕಾಗಿರೋದು ಇಷ್ಟೇ. ಏನಂತಂದರೆ, ಫಸ್ಟ್ ನೀವು ಮಾಡಬೇಕಾಗಿರೋದು ಚಾಪ್ಟರ್ ವೈಸ್ ಅನಲೈಸಿಸ್. ಅಂದರೆ ಪ್ರೀವಿಯಸ್ ಇಯರಲ್ಲಿ ಯಾವ್ಯಾವ ಚಾಪ್ಟರಿಂದ ಎಷ್ಟೆಷ್ಟು ಕ್ವಶನ್ಸ್ಗಳನ್ನ ಕೇಳಿದ್ದಾನೆ, ಯಾವ್ಯಾವ ಚಾಪ್ಟರಿಂದ ಜಾಸ್ತಿ ಕ್ವಶನ್ಸ್ಗಳನ್ನ ಕೇಳಿದ್ದಾನೆ ಅನ್ನೋದನ್ನು ನೋಡ್ಕೋಬೇಕು. ಓಕೆ, ಅದರ ಅನಲೈಸಸನ್ನು ನಾನಿಲ್ಲಿ ಕಂಪ್ಲೀಟಾಗಿ ಮಾಡಿಕೊಟ್ಟಿದ್ದೀನಿ ನಿಮಗೆ. 2014ರಿಂದ 2023ವರೆಗೂ ಯಾವ್ಯಾವ ಚಾಪ್ಟರಿಂದ ಎಷ್ಟೆಷ್ಟು ಕ್ವಶನ್ಸ್ಗಳನ್ನ ಕೇಳಿದ್ದಾನೆ ಅನ್ನೋದನ್ನು ಕೊಟ್ಬಿಟ್ಟಿದ್ದೀನಿ. ಓಕೆ, ಫಸ್ಟ್ ಇಯರ್ ರಿಲೇಷನ್ ಫಂಕ್ಷನ್ಸು, ಟ್ರಿಗ್ನಾಮೆಟ್ರಿ, ಇನ್ವರ್ಸ್ ಟ್ರಿಗ್ನಾಮೆಟ್ರಿ, ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ಸ್, ಈ ಥರ ಕಂಪ್ಲೀಟಾಗಿ ಕಂಪ್ಲೀಟ್ ಅನಲೈಸಸನ್ನು ಕೊಟ್ಟಿದ್ದೀನಿ. ನೀವು ಇದನ್ನು ನೋಡಿಕೊಂಡು ನೀವು ಡಿಸೈಡ್ ಮಾಡ್ಬೋದು, ಓಕೆ ಈ ಥರದ ಚಾಪ್ಟರಿಂದ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರುತ್ತೆ, ಈ ಥರದ ಚಾಪ್ಟರಿಂದ ಮ್ಯಾಕ್ಸಿಮಮ್ ಇಷ್ಟೇ ಕ್ವಶನ್ಸ್ ಬರುತ್ತೆ, ಇದನ್ನು ನಾನು ಪ್ರಿಪೇರ್ ಆದ್ರೂ ಅಷ್ಟೇ, ಪ್ರಿಪೇರ್ ಆಗದೆ ಇದ್ರೂ ಅಷ್ಟೇ ಅನ್ನುವಂಥದ್ದು ಒಂದು ಡಿಸಿಷನಿಗೆ ನಾವು ಬರ್ತೀವಿ. ಓಕೆ, ಆಫ್ಟರ್ ದಿಸ್ ಅನಲೈಸಸ್ ನೀವು ಮಾಡಬೇಕಾಗಿರೋದು ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅಂದರೆ, ಇದರಲ್ಲಿ ಆ ಚಾಪ್ಟರ್ಸ್ಗಳ ಆ PDF ನಾನು ನಿಮಗೆ ಕೊಡ್ತೀನಿ, ಆ ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಈಗ ನೋಡಿ ಏನಂತಂದರೆ,
ಅವೆಲ್ಲ ಕ್ವಶನ್ಸ್ಗಳನ್ನ ಆ ಅನಲೈಸಸ್ಸನ್ನು ನೋಡ್ತೀರಾ. ಆ ಅನಲೈಸಸ್ಸನ್ನು ನೋಡಿದ ನಂತರ ನೆಕ್ಸ್ಟ್ ನೀವು ಮಾಡಬೇಕಾಗಿದ್ದು ಇಷ್ಟೇ, ಆ ಚಾಪ್ಟರ್ಸ್ಗಳಲ್ಲಿ ಒಂದಿಷ್ಟು ಸಪ್ರೇಟ್ ಮಾಡ್ಕೋಬೇಕು. ಏನಂತ ಅಂದರೆ ಈಸಿ ಟಾಪಿಕ್ಸ್, ಎಸ್, ಮಾಡ್ರೇಟ್ ಟಾಪಿಕ್ಸ್ ಆ್ಯಂಡ್ ಡಿಫಿಕಲ್ಟ್ ಟಾಪಿಕ್ಸ್. ಇದು ಈಸಿ ಟಾಪಿಕ್ಸ್, ಮಾಡ್ರೇಟ್ ಟಾಪಿಕ್ಸ್, ಡಿಫಿಕಲ್ಟ್ ಟಾಪಿಕ್ಸ್ ಅಂತ ಬೇರೆಯವರು ಹೇಳಿದ್ದಲ್ಲ. ಸೊ ನಿನಗೆ ಯಾವುದು ಈಸಿ ಆಗುತ್ತೆ, ನಿನಗೆ ಯಾವುದು ಮೀಡಿಯಮ್ ಟಾಪಿಕ್ ಅನಿಸಿದೆ, ಅಂದರೆ ನೀನು ಅದನ್ನು ಸಾಲ್ವ್ ಮಾಡಿದ್ಯಾ, ಮಾಡೋದಕ್ಕೆ ಬರುತ್ತೆ, ಬಟ್ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ. ಆಮೇಲೆ ನಿನಗೆ ಇದು ಆಗೋದೇ ಇಲ್ಲ ಅನ್ನುವಂಥದ್ದು, ಡಿಫಿಕಲ್ಟ್, ನನಗೆ ಇದುವರೆಗೂ ಅದನ್ನು ನಾನು ಜಾಸ್ತಿ ಓದ್ಕೊಂಡೇ ಇಲ್ಲ, ನನಗೆ ಅದು ಬೇಡವೇ ಬೇಡ ಅನ್ನುವಂಥದ್ದು ನಿಮಗೆ ಪರ್ಟಿಕ್ಯುಲರ್ಲಿ ನಿಮಗೆ ಅನಿಸ್ಬೇಕು, ಅದು ಬೇರೆಯವರು ಹೇಳಿದ್ದಲ್ಲ. ಫಸ್ಟ್ ಸ್ಟೆಪ್ಪಲ್ಲಿ ಇದನ್ನು ಫಾಲೋ ಮಾಡಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬೇರೆಯವರು ಯಾವುದೋ ಈಸಿ ಅಂತ ಹೇಳ್ತಾರಲ್ಲ, ಅದನ್ನು ಯಾವ ಥರ ನಾವು ಚೂಸ್ ಮಾಡ್ಕೋಬೇಕು, ಅದನ್ನು ಯಾವ ಥರ ನೋಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ. ಓಕೆ, ಫಸ್ಟ್ ನೀವು ಈಸಿ ಟಾಪಿಕ್ಸ್ ಅಂತ, ಮಾಡ್ರೇಟ್ ಟಾಪಿಕ್ಸ್ ಅಂತ, ಡಿಫಿಕಲ್ಟ್ ಟಾಪಿಕ್ಸ್ ಅಂತ ಸಪ್ರೇಟ್ ಮಾಡ್ಕೋತೀರಾ. ಈಗ ಈಸಿ ಟಾಪಿಕ್ಸ್ ಅಂತ ಒಂದಿಷ್ಟು ನಿಮಗೆ ಒಂದು 5, 6, 7 ಚಾಪ್ಟರ್ಸ್ ಬಂದೇ ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬೇಕಾಗಿದ್ದು PU2 ಇಂದ ಒಂದು 45 to 48 ಕ್ವಶನ್ಸ್ಗಳು ಬರ್ತಿರುತ್ತೆ, ಸ್ವಲ್ಪ ವೇರಿ ಆಗ್ತಿರುತ್ತೆ. PU1 ಸಿಲಾಬಸ್ಸಿಂದ ಸೊ ನಿಮಗೆ ಒಂದು 12 to 15 ಕ್ವಶನ್ಸ್ಗಳು ಬರ್ತಿರುತ್ತೆ, +or -1 ಆಚೆ ಈಚೆ ಆಗ್ತಾ ಇರುತ್ತೆ ಅಷ್ಟೇ. ಇದು ಕರೆಕ್ಟಾಗಿ ಗೊತ್ತಿರಬೇಕು. ಅಂದರೆ ಮೇಜರ್ಲಿ ನಮಗೆ ಕ್ವಶನ್ಸ್ಗಳು ಬರೋದು ಸೆಕೆಂಡ್ PU ಸಿಲಾಬಸ್ಸಿಂದ. ಆ ಸೆಕೆಂಡ್ PU ಸಿಲಾಬಸ್ಸಲ್ಲಿ ಈಸಿ ಟಾಪಿಕ್ಸ್ ಯಾವುದಿದ್ದಾವೆ, ನೀನು ತುಂಬ ಚೆನ್ನಾಗಿ ಓದ್ಕೊಂಡು ಬಂದಿದೆಯಾ, ಅದರಲ್ಲಿರುವಂಥ ಕಾನ್ಸೆಪ್ಟ್ಗಳು ಗೊತ್ತು, ಫಾರ್ಮುಲಾಸ್ಗಳು ಗೊತ್ತು ಅನ್ನೋದನ್ನು ಇಲ್ಲಿ ಲಿಸ್ಟ್ ಮಾಡ್ತಾ ಹೋಗಬೇಕು. ಒಂದು 4 ಟಾಪಿಕ್ಸ್ ಆದರೂ ಬಂದೇ ಬರುತ್ತೆ, ಮಿನಿಮಮ್ 4 ಟಾಪಿಕ್ಸ್ ಆದರೂ ಬಂದೇ ಬರುತ್ತೆ. ಓಕೆ, ಮಾಡ್ರೇಟ್ ಟಾಪಿಕ್ಸ್ ಅಂತ ಇರುತ್ತೆ, ಅಲ್ಲೊಂದು 3 ಟಾಪಿಕ್ಸ್ ಬರುತ್ತೆ. ಇನ್ನು ಡಿಫಿಕಲ್ಟ್ ಟಾಪಿಕ್ಸ್ ಅಂತ ಇರುತ್ತೆ, ಅಲ್ಲೊಂದಿಷ್ಟು 3-4 ಟಾಪಿಕ್ಸ್ಗಳು ಹೋಗ್ಬಿಡುತ್ತೆ. ಸೊ ದ್ಯಾಟ್ ನಿಮ್ಮ 13 ಟಾಪಿಕ್ಸ್ಗಳದ್ದು ಲಿಸ್ಟ್ ಕಂಪ್ಲೀಟ್ ಆಗುತ್ತೆ. ಓಕೆ, ಇದು ಯಾಕಂದರೆ 45 to 48 ಕ್ವಶನ್ಸ್ ಬರ್ತಿತ್ತು. ಈ ಈಸಿ, ಮಾಡ್ರೇಟ್, ಡಿಫಿಕಲ್ಟ್ ಕ್ವಶನ್ಸ್ಗಳನ್ನ ನೋಡಿದ್ವಿ. ಈ ಈಸಿ ಟಾಪಿಕ್ಸ್ಗಳಂತ ಇತ್ತಲ್ವಾ, ಆ ಈಸಿ ಟಾಪಿಕ್ಸ್ಗಳಿಂದ ಲಿಸ್ಟ್ ಮಾಡಿದ್ರಲ್ಲಿ ನೀವು ಆ ಅನಲೈಸಿಸಿಗೆ ಹೋಗಿ ನೋಡಬೇಕು ಎಷ್ಟು ಕ್ವಶನ್ಸ್ಗಳು ಅದರಿಂದ ಬರ್ಬೋದು. ಯಾಕೆಂದರೆ ಫಾರ್ ಎಕ್ಸಾಂಪಲ್ ನನಗೆ LPP ಈಸಿ ಆಗಿತ್ತು ಅಂತ ನೋಡೋದಕ್ಕೆ ಹೋದ್ವಿ ಅಂತ ಹೇಳಿದ್ರೆ ಅದರಿಂದ 1 or 2 ಕ್ವಶನ್ಸ್ ಅಷ್ಟೇ ಬರ್ತಿರುತ್ತೆ, ಜಾಸ್ತಿ ಯೂಸ್ ಆಗಲ್ಲ. ಓಕೆ, ಇರಲಿ, ತೊಂದರೆ ಇಲ್ಲ, ಬಟ್ ಅದು ನನಗೆ ಈಸಿ ಅನಿಸಿದೆ, ನಾನು ಅದನ್ನು ವರ್ಕ್ ಮಾಡ್ಬೋದು. 1 or 2 ಕ್ವಶನ್ಸ್ನು ತುಂಬ ಇಂಪಾರ್ಟೆಂಟ್ನೇ. ಓಕೆ, ಸೊ LPP ಅಂತ ಇತ್ತು, ಆಮೇಲೆ ರಿಲೇಷನ್ ಫಂಕ್ಷನ್ಸ್ ಅಂತ ಅಂದ್ಕೊಳ್ಳೋಣ. ಈ ಥರದ ಈಸಿ ಟಾಪಿಕ್ಸ್ಗಳನ್ನ ಲಿಸ್ಟ್ ಮಾಡಿಕೊಂಡು ಆ ಅನಲೈಸಿಸನ್ನು ನೋಡಿ ಅದರಿಂದ ಎಷ್ಟು ಮಾರ್ಕ್ಸ್ಗಳು ಬರ್ಬೋದು ಅನ್ನೋದನ್ನು ಲಿಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಮಾಡ್ರೇಟ್ ಅಂತ ಇದೆಲ್ಲ ಅಲ್ಲೊಂದಿಷ್ಟು. ಇನ್ನು ಡಿಫಿಕಲ್ಟ್ ಅಂತ ಅನಿಸಿದ್ದನ್ನು ಏನೂ ಮಾಡೋದಕ್ಕಾಗಲ್ಲ. ಈ 25 ಡೇಸಲ್ಲಿ ನೀನೇನೋ ಅದನ್ನು ಹರಸಾಹಸಪಟ್ಟು ಕೂತ್ಕೊಂಡು ವರ್ಕ್ ಮಾಡೋದಕ್ಕಾಗಲ್ಲ. ಓಕೆ, ಸೊ ಬಟ್ ನಾನು ಒಂದು ಬೆಸ್ಟ್ ಸ್ಟ್ರಾಟಜಿ ಹೇಳೋದು ಏನಂತ ಅಂದರೆ, ಆಲ್ರೆಡಿ ನಿಮಗೆ ಲಾಸ್ಟ್ ಇಯರು ನಾನು ಕಾನ್ಸೆಪ್ಟ್ ವೈಸ್, ನಾಟ್ ಚಾಪ್ಟರ್ ವೈಸ್, ಇದು ಚಾಪ್ಟರ್ ವೈಸ್ ಇಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ. ಏನಂತ, ಸೊ ಇದು ಕಂಪ್ಲೀಟಾಗಿ ಚಾಪ್ಟರ್ ವೈಸ್ ಮ್ಯಾಟ್ರಿಸಸ್ಸಲ್ಲಿ 2014ರಲ್ಲಿ ಈ ಕ್ವಶನ್ ಕೇಳಿದಾನೆ, ಈ ಕ್ವಶನ್ ಕೇಳಿದಾನೆ ಅಂತ ಹಿಂಗೆ ಕಂಪ್ಲೀಟಾಗಿ ಲಿಸ್ಟ್ ಇದೆ. ಅದರಲ್ಲಿ ಏನಿದೆ ಅಂತಂದರೆ, ಈ ಎಲ್ಲ ಇಯರಲ್ಲೂ ಸೇರಿ ಮ್ಯಾಟ್ರಿಸಸ್ಸಲ್ಲಿ ಅಲ್ಜಿಬ್ರಾ ಆಫ್ ಮ್ಯಾಟ್ರಿಸಸ್ಸಿಂದ ಎಷ್ಟು ಬರುತ್ತೆ, ಸಿಮೆಟ್ರಿಕ್ಸ್, ಕ್ಯೂ ಸ್ಕಿಮೆಟ್ರಿಕ್ ಮ್ಯಾಟ್ರಿಕ್ಸಿಂದ ಕ್ವಶನ್ಸ್ಗಳು ಎಷ್ಟು ಬಂದಿದ್ದಾವೆ, ಆಮೇಲೆ ಇನ್ವರ್ಸ್ ಮ್ಯಾಟ್ರಿಕ್ಸಿಂದ ಎಷ್ಟು ಬಂದಿದ್ದಾವೆ, ಈ ಥರದ ಕಂಪ್ಲೀಟ್ ಲಿಸ್ಟನ್ನು ಸಪರೇಟ್ ಮಾಡಿದೆ. ಓಕೆ, ನಿಮ್ಗೆ ಈಗ ಈಸಿ ಟಾಪಿಕ್ಸ್ಗಳನ್ನ ನೋಡಿದಾಗ ನಿನಗೆ ಮ್ಯಾಟ್ರಿಸಸ್ನೇ ಅಂತ ಇತ್ತು ಅಂದರೆ ಆ ಮ್ಯಾಟ್ರಿಸಸ್ಸಲ್ಲಿ ಒಂದಿಷ್ಟು ಸಬ್ ಟಾಪಿಕ್ಸ್ಗಳಿದ್ದಾವೆ. ಡಿಟರ್ಮಿನೆಂಟ್ಸಲ್ಲಿ ಹೋದ್ರಿ ಅಂದರೆ ಸಬ್ ಟಾಪಿಕ್ಸ್ಗಳಿದ್ದಾವೆ. ಆ ಥರದ ಟಾಪಿಕ್ಸ್ಗಳಲ್ಲಿ ಯಾವ ಇದರಿಂದ ಎಷ್ಟೆಷ್ಟು ಕ್ವಶನ್ಸ್ಗಳನ್ನ ಬಂದಿದ್ದಾವೆ ಅನ್ನೋದು ಗೊತ್ತಾಯಿತು ಅಂದರೆ ನಿನಗೊಂದು ಐಡಿಯಾ ಸಿಗುತ್ತೆ. ಓಕೆ, ಈ ಥರದ ಟಾಪಿಕ್ಸಿಂದ ನಾನು ಇಷ್ಟು ಚೆನ್ನಾಗಿ ಪ್ರಿಪೇರ್ ಆಗ್ಬೋದು ಅನ್ನೋದು. ಓಕೆ, ಅದನ್ನು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋನು ಕೂಡ ನೀವು ನೋಡ್ಕೊಂಡ್ರಿ ಅಂತೇಳಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ ಟಾಪಿಕನ್ನು ಎಷ್ಟು ಟಾರ್ಗೆಟ್ ಮಾಡ್ಬೋದು, ಯಾವ ಸಬ್ ಟಾಪಿಕನ್ನು ಎಷ್ಟು ಟಾರ್ಗೆಟ್ ಮಾಡ್ಬೋದು ಅಂತ. ಓಕೆ, ಸೊ ಆಮೇಲೆ ನಾವು ಫಸ್ಟ್ ಇಯರದ್ದು ಒಂದಿಷ್ಟು ಟಾಪಿಕ್ಸ್ಗಳನ್ನ ಕೈನೇ ಬಿಟ್ಬಿಟ್ಟಿರ್ತೀವಿ. ಏನು ಅಂತಾರೆ, ಇದು ಡಿಫಿಕಲ್ಟ್ನೇ ಇದೆ ಅಥವಾ ನನಗೆ ಗೊತ್ತೇ ಇಲ್ಲ ನಾನು ಏನು ಮಾಡೋದು ಅಂತ. ಬಟ್ ಹಂಗೆ ಮಾಡೋದಕ್ಕೆ ಹೋಗಬೇಡಿ. ಸ್ಟ್ಯಾಟಿಸ್ಟಿಕ್ಸ್ ಅಂತ ಅಂದರೆ ಒಂದಿಷ್ಟು ಟಾಪಿಕ್ಸ್ಗಳ ಹೆಸರನ್ನ ಹೇಳ್ತೀನಿ ನಾನು, ಅದರಿಂದ ಸಾಕಷ್ಟು ಸಿಂಪಲ್ ಕ್ವಶನ್ಸ್ಗಳು ಬಂದಿದ್ದಾವೆ. ರಿಪೀಟೆಡ್ 1-2-3 ಕಾನ್ಸೆಪ್ಟಿಂದನೇ ಕೇಳ್ಕೊಂಡು ಬಂದಿದ್ದಾನೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಕಾಂಪ್ಲೆಕ್ಸ್ ನಂಬರು, ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಅಂತ. ಈ ಸ್ಟ್ಯಾಟಿಸ್ಟಿಕ್ಸಿಗೆ ಹೋದ್ರಿ ಅಂದರೆ 2 ಫಾರ್ಮುಲಾ ಬೇಸ್ ಮೇಲೇ ಪ್ರತಿ ವರ್ಷವೂ ಆಲ್ಮೋಸ್ಟ್ ಒಂದು ಕ್ವಶನ್ ಕೇಳ್ಕೊಂಡು ಬಂದಿದ್ದಾನೆ. ಎಲ್ಲೋ ಒಂದು ಕಡೆ ಒಂದು ಇಯರ್ ಮಾತ್ರ ಕ್ವಶನ್ನ ಕೇಳಿಲ್ಲ. ಅದನ್ನು ಬಿಟ್ಟರೆ ಸೊ ಎವ್ರಿ ಇಯರ್ನೂ ಒಂದು ಕ್ವಶನ್ ಬರ್ತಾ ಇದೆ. ಆ ಒಂದು ಕ್ವಶನ್ನು ಬೇಸ್ಡ್ ಆನ್ ಓನ್ಲಿ 2 ಫಾರ್ಮುಲಾಸ್ನೇ ಕೇಳ್ಕೊಂಡು ಬಂದಿದ್ದಾನೆ. ಸೊ ಸಿಂಪಲ್ ಕ್ವಶನ್ ಇರುತ್ತೆ. ಅದರ ಜೊತೆಗೆ ನಿಮಗೆ ಲೀನಿಯರ್ ಇನ್ಇಕ್ವಾಲಿಟೀಸ್ ಪ್ಲಸ್ LPP ಅಂತ ಹೇಳಿದೆ, ಇವು ಈಸಿ ಟಾಪಿಕ್ಸು. ಓಕೆ, ಅದರ ಜೊತೆಗೆ ಕಾಂಪ್ಲೆಕ್ಸ್ ನಂಬರು, ಸ್ಟ್ಯಾಟಿಸ್ಟಿಕ್ಸು, ಲೀನಿಯರ್ ಇನ್ಇಕ್ವಾಲಿಟೀಸ್, LPP ಇವೆಲ್ಲವೂ ಬಹಳ ಈಸಿ ಇರ್ತವೆ ಕ್ವಶನ್ಸು. ನೀವು ಈಸಿಯಾಗಿ ಇದರಿಂದ 3-4 ಕ್ವಶನ್ಸ್ಗಳನ್ನ ತೊಗೋಬೋದು. ನೀನು ಬರೀ
ಥಿಯರಿನೇ ಪ್ರಿಪೇರ್ ಆಗಿರು, ಸೊ ಅಥವಾ ಎನ್ ಸಿ ಟಿ ತುಂಬ ಚೆನ್ನಾಗಿ ಓದ್ಕೊಂಡಿರು. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಈ ಥರದ ಈಸಿ ಟಾಪಿಕ್ಸ್ ಯಾವುದಾಗಿರುತ್ತೆ ಅಂತ ಲಿಸ್ಟ್ ಮಾಡಿಕೊಂಡು ಅದರಲ್ಲಿ ರಿಪೀಟೆಡ್ಲಿ ಯಾವ ಕ್ವಶನ್ಸ್ಗಳನ್ನ ಕೇಳಿದ್ದಾನೆ ಅಂತ ಅವು ನಮ್ಗೆ ಹೆಂಗೆ ಗೊತ್ತಾಗುತ್ತೆ. ಸೊ ನಾನು ಅದನ್ನೇ ಹೇಳಿದಲ್ಲ, ಆ ಕಂಪ್ಲೀಟ್ ಅನಾಲಿಸಿಸ್ನ ನಾನು ಮಾಡಿಕೊಟ್ಟಿದ್ದೀನಿ. ಆ ಚಾಪ್ಟ್ರಲ್ಲಿ ಇಂತಿಂಥ ಟಾಪಿಕ್ಕಿಂದ ಇಷ್ಟು ಕ್ವಶನ್ಸ್ಗಳನ್ನ ಕೇಳಿದ್ದಾನೆ ಅಂತ ಕಂಪ್ಲೀಟ್ ಇದನ್ನು ಕೊಟ್ಟಿದ್ದೀನಿ. ನೀವು ಅದನ್ನು ನೆಕ್ಸ್ಟ್ ಮಾಡ್ಕೋಬೇಕಾಗಿದ್ದು ಏನು ಅಂತಂದರೆ ಸಿನಾಪ್ಸಿಸ್ನ ಚೆನ್ನಾಗಿ ಓದ್ಕೋಬೇಕು, ಒಂದಿಷ್ಟು ಕ್ವಶನ್ಸ್ಗಳನ್ನ ವರ್ಕ್ ಮಾಡಬೇಕು. ಆ ಕ್ವಶನ್ಸ್ಗಳು ನಿಮಗೆ ನಿಮ್ಮ ಕಾಲೇಜಲ್ಲಿ ಪ್ರೊವೈಡ್ ಮಾಡಿರ್ತಾರೆ. ಸೊ ಇಲ್ಲಾಂದರೆ ಯಾವುದಾದ್ರೂ ಒಂದು ಸಿಂಪಲ್ ಮೆಟೀರಿಯಲ್ನ ಫಾಲೋ ಮಾಡಿ, ಸೊ ನಿಮ್ಗೆ ಕಂಪ್ಲೀಟಾಗಿ ಸೊ ಸಿಕ್ಬಿಡುತ್ತೆ. ಓಕೆ, ಎಸ್, ನಾನು ಹೇಳಿದ್ದು ಸೊ ಕಾಂಪ್ಲೆಕ್ಸ್ ನಂಬರು, ಸ್ಟ್ಯಾಟಿಸ್ಟಿಕ್ಸು ಮತ್ತು LPP ಲೀನಿಯರ್ ಇನ್ಇಕ್ವಾಲಿಟೀಸ್. ಅದರ ಆಚೆಗೆ ಬಂದ್ರಿ ಅಂತಾರೆ ಕಂಟಿನ್ಯೂಟಿ ಪ್ರಾಬ್ಲಮ್ಸ್ ಆ್ಯಂಡ್ ಲಿಮಿಟ್ಸ್ ಪ್ರಾಬ್ಲಮ್. ಎವ್ರಿ ಇಯರ್ ಕಂಟಿನ್ಯೂಟಿ ಮೇಲೆ 1 or 2 ಪ್ರಾಬ್ಲಮ್ಸ್ಗಳನ್ನ ಕೇಳ್ಕೊಂಡು ಬಂದಿದ್ದೀನಿ. ಬರೀ ಕಂಟಿನ್ಯೂಟಿ ಎಷ್ಟು ಸಿಂಪಲ್ ಕ್ವಶನ್ಸ್ಗಳಿದ್ದಾವೆ ಅಂತಂದರೆ ಸೊ ಎವ್ರಿ ಒನ್ ಕ್ಯಾನ್ ಸಾಲ್ವ್ ದೋಸ್. ಆಲ್ಮೋಸ್ಟ್ ಆಲ್ 90% ಎಲ್ಲ ಥರದ ಸ್ಟೂಡೆಂಟ್ಸ್ಗಳೂ ಕೂಡ ಅದನ್ನು ಸಾಲ್ವ್ ಮಾಡಬಹುದು. ಅಷ್ಟು ಸಿಂಪಲ್ ಕ್ವಶನ್ಸ್, ಡೈರೆಕ್ಟ್ ಕ್ವಶನ್ಸ್. ಹಾಂ, 2 ಸ್ಟೆಪ್ಪಲ್ಲಿ ಬಂದ್ಬಿಡುತ್ತೆ. ನೀವು ಮ್ಯಾಕ್ಸಿಮಮ್ ಒಂದು 15ರಿಂದ 30 ಸೆಕೆಂಡಲ್ಲಿ ಆನ್ಸರ್ನ ಹೇಳ್ಬಿಡ್ತೀಯ. ಎಲ್ಲೋ 2 ಸಾರಿ ಈ ಲಿಮಿಟ್ಸ್ ಮೇಲೆ ಒಂದು 2-3 ಸಾರಿ ಅಷ್ಟೇ ಒಂಚೂರು ಮ್ಯಾಕ್ಸಿಮಮ್ ಟೈಮ್ ರಿಕ್ವೈರ್ ಆಗುವಂಥ ಕ್ವಶನ್ಸ್ಗಳನ್ನ ಕೇಳಿದ್ದೇನೆ. ಅದನ್ನು ಬಿಟ್ಟರೆ ಈ ಲಿಮಿಟ್ಸು ಮತ್ತು ಕಂಟಿನ್ಯೂಟಿ ಎರಡೂ ಕಾನ್ಸೆಪ್ಟಲ್ಲೂ ಲಿಮಿಟ್ನ ಅಪ್ಲೈ ಮಾಡೋದು ಬೇಕಾಗಿರುತ್ತೆ. ಒಂದು ಶಾರ್ಟ್ಕಟ್ ಬರುತ್ತೆ, ಆ ಶಾರ್ಟ್ಕಟ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರಿ ಅಂದರೆ ಇಲ್ಲಿ 2 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಅಲ್ಲಿ 4 ಕ್ವಶನು, ಇಲ್ಲ 2 ಕ್ವಶನ್, 6 ಕ್ವಶನ್ ಆಯಿತು. ಇನ್ನು ಡೆರಿವೇಟಿವ್ಸಲ್ಲಿ ಸಿಂಪಲ್ ಡಿಫ್ರೆನ್ಷಿಯೇಷನ್ ಎಲ್ಲರೂ ಕಲ್ತಿರ್ತೀರ. ಸೊ ಅದರಲ್ಲಿ ನೀನು ಒಂದು 2 ಕ್ವಶನ್ಸ್ ಅಂತೂ ಬಂದಿರುತ್ತೆ. ಆ 2 ಕ್ವಶನ್ಸ್ಗಳನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ನೀವು ಇದೇ ಥರದ್ದು ಒಂದಿಷ್ಟು ಟಾಪಿಕ್ಸ್ಗಳನ್ನ ನಾನು ಹೇಳಿದಂಗೆ ಟಾರ್ಗೆಟ್ ಮಾಡಿದ್ರಿ ಅಂದರೆ 8ರಿಂದ 10 ಕ್ವಶನ್ನ ಈಸಿ ಅಂದರೆ ಈಸಿಯಾಗಿ ಸೊ ಅವನ್ನೆಲ್ಲನೂ ವರ್ಕ್ ಮಾಡ್ಕೊಂಬಿಡ್ಬೋದು. ಓಕೆ, ಸೊ ನಮಗನ್ಸುತ್ತೆ ಸರ್ ಇಷ್ಟನ್ನೆಲ್ಲ ಮಾಡೋದಕ್ಕೆ ಬಹಳ ಟೈಮ್ ಬೇಕಾಗಿಲ್ಲ, ಯಾಕಂದರೆ ಎಲ್ಲವೂ ನಾನು ಹೇಳಿದ್ದು ಬರೀ ಈಸಿ ಭಾಳ, ಮತ್ತು ಅದರಲ್ಲೇ ಈಸಿ ಇರೋದಂಥವು ನಾನು ಹೇಳಿದ್ದು. ಫಸ್ಟ್ ನೀವು ನಿಮಗೆ ಈಸಿಯಾಗಿರುವಂಥವನ್ನ ಲಿಸ್ಟ್ ಮಾಡಿ ಅಂತ ಹೇಳಿದೆ. ಆಮೇಲೆ ಈಗ ಬೇರೆಯವ್ರು ಹೇಳ್ತಾರಲ್ಲ ಈಸಿ, ಅದು ಈಸಿ ಆಗಿರುತ್ತೆ, ಬಟ್ ನಿಮಗೆ ಗೊತ್ತಿರೋದಿಲ್ಲ. ಅಂಥ ಕಾನ್ಸೆಪ್ಟ್ಗಳನ್ನ ಇಲ್ಲಿ ಟಾರ್ಗೆಟ್ ಮಾಡ್ಕೋಬೇಕು. ಓಕೆ, ಅದಾದ ನಂತರ ಒಂದಿಷ್ಟು ಮೀಡಿಯಮ್ ಟಾಪಿಕ್ಸ್ ಅಂತ ಬಂದಿರುತ್ತೆ. ಅದರಲ್ಲಿ ಕರೆಕ್ಟಾಗಿ ಸಿನಾಪ್ಸಿಸ್ನ ಓದ್ಕೋಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳಿದ್ರೆ ಅಂದ್ರಂತೂ ಒಳ್ಳೆಯದೇ. ಆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ನೋಡಿಕೊಂಡು ಓಕೆ ಈ ಥರದ ಕಾನ್ಸೆಪ್ಟಿಂದ ಈ ಥರ ಕ್ವಶನ್ಸ್ಗಳನ್ನ ಕೇಳಿದಾನೆ, ನಾನು ಅದನ್ನು ಚೆನ್ನಾಗಿ ಓದ್ಕೊಂಡು ಹೋಗ್ತೀನಿ. ಅದರ ಮೇಲೆ ಇನ್ನೊಂದು 10-15 ಕ್ವಶನ್ನ ಸಾಲ್ವ್ ಮಾಡ್ಕೊಂಡ್ರೆ ಆಗುತ್ತೆ ಅನ್ನುವಂಥದ್ದು ಒಂದಿರುತ್ತೆ. ಸೊ ನೀವು ಈ ಥರ ಪ್ರಿಪೇರ್ ಆಗ್ತಾ ಹೋದ್ರಿ ಅಂತಾರೆ 100% ಸೊ ನಿಮಗೆ ಫೈನಲಿ ಒಂದಿಷ್ಟು ಚೆನ್ನಾಗಿ ಮಾರ್ಕ್ಸ್ ಬರುವಂಥದ್ದು ಬಂದೇ ಬರುತ್ತೆ. ಸೊ ಡೋಂಟ್ ವರಿ. ಸೊ ಮತ್ತು ಇನ್ನು ಕಂಪ್ಲೀಟ್ ನನ್ನ ಚಾನಲಲ್ಲಿ ಸೊ ಈಗ ಇನ್ಸ್ಪೈರಿಂಗ್ ಮ್ಯಾಥ್ ಅನ್ನೋ ಒಂದು ಚಾನಲಲ್ಲಿ 2021ಕ್ಕೆ ನಿಮಗೆ ಎಕ್ಸಾಂಪ್ಲರು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ ಎಲ್ಲ ಟಾಪಿಕ್ಸ್ ಮೇಲೂ ಸೊ ಎಲ್ಲ ಕ್ವಶನ್ಸ್ಗಳನ್ನು ನಾನು ಆಲ್ರೆಡಿ ಸಾಲ್ವ್ ಮಾಡಿದಾಗಿದೆ. ಸೊ ನೀವು ಆ ಪ್ರತಿಯೊಂದೂ ಹೋಗಿ ಆ ಪ್ಲೇಲಿಸ್ಟಲ್ಲಿ ಪರ್ಟಿಕ್ಯುಲರ್ ಟಾಪಿಕ್ಕಿಂದ ಪರ್ಟಿಕ್ಯುಲರ್ ಕಾನ್ಸೆಪ್ಟಿಂದ ನಾನು ಅಲ್ಲೆಲ್ಲನೂ ಏನು ಮಾಡಿದ್ದೀನಿ, ಅಲ್ಲೂ ಕೂಡ ಕಾನ್ಸೆಪ್ಟ್ ವೈಸ್. ಈಗ ಡಿಫರೆನ್ಷಿಯಲ್ ಇಕ್ವೇಷನ್ ಚಾಪ್ಟರ್ ಇದೆ ಅಂದರೆ ಆರ್ಡರ್ ಡಿಗ್ರಿ, ವೇರಿಯೇಬಲ್ ಸೆಪರೇಬಲ್, ಆಮೇಲೆ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್, ಈ ಥರ ಪ್ರತಿಯೊಂದು ಕಾನ್ಸೆಪ್ಟಿಂದ ಕಾನ್ಸೆಪ್ಟ್ ವೈಸ್ ಸಪ್ರೇಟಾಗಿ ಕ್ವಶನ್ಸ್ಗಳನ್ನ ಲಿಸ್ಟ್ ಮಾಡಿಬಿಟ್ಟಿದ್ದೀನಿ. ಇದನ್ನು ಎಷ್ಟೊಂದು ಸಾರಿ ನಾವು ಪೇಯ್ಡ್ ಕೋರ್ಸಲ್ಲಿ ನೋಡ್ತೀವಿ. ಸೊ ಬಟ್ ನಾನು ಅದನ್ನು ಫ್ರೀಯಾಗಿಯೇ ಸೊ ಯೂಟ್ಯೂಬಲ್ಲೇ ಕೊಟ್ಬಿಟ್ಟಿದ್ದೀನಿ. ಸೊ ನೀವು ಆ ಥರದ್ದು ಹೋಗಿ ಪ್ಲೇಲಿಸ್ಟಿಗೆ ಹೋಗಿ ಆ ವಿಡಿಯೋಸ್ಗಳನ್ನ ನೋಡ್ಕೊಂಡ್ರಿ ಅಂತಂದರೆ ನಿಮಗೆ 100% ತುಂಬ ಚೆನ್ನಾಗಿ ಪ್ರಿಪೇರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ದೇರ್ ಈಸ್ ನೋ ಡೌಟ್ ಯು ಕ್ಯಾನ್ ಸ್ಕೋರ್ ಈಸಿಲಿ 30+ ಮಾರ್ಕ್ಸ್. ಓಕೆ, ಅದರಾಚೆಗೆ ಈ ವರ್ಷವೂ ಕೂಡ ನಾನು ಅಪ್ಕಮಿಂಗ್ ವಿಡಿಯೋಸಲ್ಲಿ ವಿಡಿಯೋಸ್ಗಳನ್ನ ಮಾಡ್ತಾನೆ ಹೋಗ್ತೀನಿ. ಸಿನಾಪ್ಸಿಸನ್ನು ಡಿಸ್ಕಸ್ ಮಾಡ್ತೀನಿ, ಅದರ ಜೊತೆಗೆ ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಮ್ಯಾಕ್ಸಿಮಮ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ 100% ಫಾಲೋ ಮಾಡ್ತಾ ಹೋದ್ರಿ ಅಂತಾರೆ ಯು ವಿಲ್ ಗೆಟ್ 30+ ಮಾರ್ಕ್ಸ್. ದೇರ್ ಇಸ್ ನೋ ಡೌಟ್. ಅರ್ಥ ಆಗ್ತಿದ್ದೀರಾ? ಎಸ್. ಸೊ ಅದೇ ಥರ ಮತ್ತು ವಿಡಿಯೋನ ನಿಮ್ಮ ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನನಗೂ ಕೂಡ ನೀವು ಜಾಸ್ತಿ ಜನ ನೋಡಿದ್ರಿ ಅಂತಂದರೆ, ಜಾಸ್ತಿ ಜನ ಲೈಕ್ ಮಾಡಿದ್ರಿ ಅಂತಾರೆ ಮತ್ತೊಂದಿಷ್ಟು ವಿಡಿಯೋಸ್ಗಳನ್ನ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ. ಆ್ಯಕ್ಚುಲಿ ಐ ರಿಕ್ವೈರ್ ಮೋಟಿವೇಶನ್ ಫ್ರಮ್ ಯು. ಸೊ ಇನ್ ದ ಸೆನ್ಸ್ ಆಫ್ ವಾಚಿಂಗ್ ಆ್ಯಂಡ್ ಶೇರಿಂಗ್ ದಿಸ್ ವಿಡಿಯೋ ಟು ಮೋರ್ ಆಫ್ ಯುವರ್ ಫ್ರೆಂಡ್ಸ್. ಓಕೆ, ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್.